ಇರುತ್ತದೆ. ಅಲ್ಲದೆ ಆನೇಕಲ್, ಜಿಗಣಿ, ಹೊಸೂರು ರಸ್ತೆ, ಬನ್ನೇರುಘಟ್ಟ ರಸ್ತೆಗಳಿಂದ ಸಂಪರ್ಕ ರಸ್ತೆ ಇರುತ್ತೆ. ಮುಂದಿನ ದಿನಗಳಲ್ಲಿ ಮೆಟ್ರೋ ಟ್ರೈನ್ ಅನ್ನ ಸ್ಟೇಡಿಯಂ ಆವರಣದವರೆಗೂ ವಿಸ್ತರಿಸಲು ಅವಕಾಶವಿದ್ದು ಹಾಗೆ ಭವ್ಯವಾಗಿ ಮೂಡಿ ಬರಲಿರುವ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನ ವಿಹಂಗಮ ನೋಟ ನಾವಿಲ್ಲಿ ಕಾಣ್ತಾ ಇದ್ದೇವೆ. ನಮ್ಮ ಪುಣೆ ಸಿಲಿಕಾನ್ ವ್ಯಾಲಿ ಎಂದೇ ಖ್ಯಾತಿಗೊಂಡಿರುವ ನಮ್ಮ ಬೆಂಗಳೂರು ಹಲವು ವಿಶೇಷತೆಗಳಾದ ಒಂದು ಗ್ಯಾರಂಟಿಗಳನ್ನ ನೀಡಿ ಜನರಿಗೆ ಉತ್ತಮ ಬದುಕಿನ ಭರವಸೆ ನೀಡುವುದರ ಮೂಲಕ ಸರ್ಕಾರವನ್ನ ಯಶಸ್ವಿಯಾಗಿ ಮುನ್ನಡೆಸುತ್ತಿರುವ ನಮ್ಮ ಹೆಮ್ಮೆಯ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು, ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರು, ವಸತಿ ಸಚಿವರಾದ ಶ್ರೀ ಜಮೀರ್ ಅಹಮದ್ ಖಾನ್ ರವರು, ಕರ್ನಾಟಕವನ್ನಷ್ಟೇ ಅಲ್ಲ ಇಡೀ ಭಾರತಕ್ಕೆ ಮಾದರಿಯಾಗುವಂತಹ ಆಗಮಿಸಿದ್ದಾರೆ. ನವಚೈತನ್ಯ ತುಂಬುತ್ತಿರುವಂತಹ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಸೂರ್ಯನಗರ 4ನೇ ಹಂತ PHB ಸೂರ್ಯ ಕ್ರೀಡಾ ಗ್ರಾಮದ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಲಿದೆ. ಪ್ರಿಯ ಬಂಧುಗಳೇ, ಅಲ್ಲದೆ ಆನೇಕಲ್, ಜಿಗಣಿ, ಹೊಸೂರು ರಸ್ತೆ, ಬನ್ನೇರುಘಟ್ಟ ರಸ್ತೆಗಳಿಂದ ಸಂಪರ್ಕ ರಸ್ತೆ ಇರುತ್ತೆ. ಮುಂದಿನ ದಿನಗಳಲ್ಲಿ ಮೆಟ್ರೋ ಟ್ರೈನ್ ಅನ್ನ ಸ್ಟೇಡಿಯಂ ಆವರಣದವರೆಗೂ ವಿಸ್ತರಿಸಲು ಅವಕಾಶವಿದ್ದು ಹಾಗೆ ಭವ್ಯವಾಗಿ ಮೂಡಿ ಬರಲಿರುವ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನ ವಿಹಂಗಮ ನೋಟ ನಾವಿಲ್ಲಿ ಕಾಣ್ತಾ ಇದ್ದೇವೆ. ನಮ್ಮ ಪುಣೆ ಸಿಲಿಕಾನ್ ವ್ಯಾಲಿ ಎಂದೇ ಖ್ಯಾತಿಗೊಂಡಿರುವ ನಮ್ಮ ಬೆಂಗಳೂರು ಹಲವು ವಿಶೇಷತೆಗಳಾದ ಒಂದು ಗ್ಯಾರಂಟಿಗಳನ್ನ ನೀಡಿ ಜನರಿಗೆ ಉತ್ತಮ ಬದುಕಿನ ಭರವಸೆ ನೀಡುವುದರ ಮೂಲಕ ಸರ್ಕಾರವನ್ನ ಯಶಸ್ವಿಯಾಗಿ ಮುನ್ನಡೆಸುತ್ತಿರುವ ನಮ್ಮ ಹೆಮ್ಮೆಯ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು, ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರು, ವಸತಿ ಸಚಿವರಾದ ಶ್ರೀ ಜಮೀರ್ ಅಹಮದ್ ಖಾನ್ ರವರು, ಕರ್ನಾಟಕವನ್ನಷ್ಟೇ ಅಲ್ಲ ಇಡೀ ಭಾರತಕ್ಕೆ ಮಾದರಿಯಾಗುವಂತಹ ಕ್ರಿಕೆಟ್ ಆಗಮಿಸಿದ್ದಾರೆ. ನವಚೈತನ್ಯ ತುಂಬುತ್ತಿರುವಂತಹ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಸೂರ್ಯನಗರ 4ನೇ ಹಂತ PHB ಸೂರ್ಯ ಕ್ರೀಡಾ ಗ್ರಾಮದ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಲಿದೆ. ಪ್ರಿಯ ಬಂಧುಗಳೇ, ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.